ಸೊ ಇವಾಗ ಸಂತು ಮಾಸ್ಟರ್ದು ಜನರ್ ಯಾವ ಥರ ಅಂತ ಅವ್ರದ್ದು, ನನಗೆ ಈ ಜನರ್ ಅಂದರೆ ನನಗೆ ಫುಲ್ಲು ಈಸಿ ಇರುತ್ತೆ ಅಂತ. ಸರ್ ನನಗೆ ಮಾಸ್ ಮಾಸು. ಮಾಸ್ ಆಮೇಲೆ ಲವ್ ಸಾಂಗ್, ಡ್ಯುಯೆಟ್ ಸಾಂಗ್ ಯಾವ್ದು ಕೊಟ್ಟರು ಮಾಡ್ತೀವಿ, ಬಟ್ ಜಾಸ್ತಿ ಮಾಡೋದು ಮಾಸ್ ಸಾಂಗು. ಇವಾಗ ಸಂತು ಮಾಸ್ಟ್ರು ಫುಲ್ ಬ್ಯುಸಿಯಾಗಿದ್ದಾರೆ ಅಂತ ಕೇಳ್ಪಟ್ಟೆ. ಅಪ್ಕಮಿಂಗ್ ಇವಾಗ ನೀನಾಜಮ್ ಸತೀಶ್ ಅವರ ರೈಸಿಂಗ್ ಅಶೋಕ್ ಅದನ್ನು ಕೂಡ ಇವಾಗ ಮಾಡ್ತಾ ಇದ್ದಾರೆ. ಎಲ್ಲ ಸಾಂಗ್ ಕೂಡ ನಿಮ್ಮದೇ ಅಂತ ಕೇಳ್ಪಟ್ಟೆ. ಸಾಂಗು ನಿನ್ನೆ ರಿಲೀಸ್ ಆಯಿತು ರೀಸೆಂಟಾಗಿ, ಸಖತ್ತಾಗಿದೆ. ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ? ಸರ್ ತುಂಬ ಖುಷಿ ಆಗುತ್ತೆ ಸರ್. ಸತೀಶ್ ಸರ್ ಬಗ್ಗೆನೂ ತುಂಬ ಹೇಳಬೇಕು. ಅವ್ರ ಜೊತೆ ಒಂದು 2-3 ಸಿನಿಮಾ ಕೆಲಸ ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ. ಮ್ಯಾಟ್ನಿ ಮತ್ತು ಅಯೋಗ್ಯ 2, ಓಕೆ, ರೈಸ್ ಆಫ್ ಅಶೋಕ, ಇದರಲ್ಲೂ ಎಲ್ಲ ಸಾಂಗ್ ನಾನೇ ಮಾಡಿರೋದು. ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ನನ್ನ ಜರ್ನಿಯಲ್ಲಿ ಇವರು ಒಂದು ಪಾರ್ಟ್ ಆಫ್ ನನ್ನ ಸಪೋರ್ಟ್ ಅಲ್ಲ. ಅವರು ಕರ್ದು ತಗೋಸಂತು ಮಾಡು. ಓಕೆ, ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ಸತೀಶ್ ಸರ್. ಇದು ರೈಸ್ ಆಫ್ ಅಶೋಕ ಮಾಡೋದಲ್ಲ, ಈ ಸಾಂಗ್ ನೋಡು, ಅದರಲ್ಲಿ ಎಲ್ಲ ಸಾಂಗು ಅದ್ಭುತವಾಗಿ ಬಂದಿದೆ ಸರ್. ಈಗ ಮೊನ್ನೆ ಒಂದು ಸಾಂಗ್ ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಿದೆ, ಈಗ ನೆನ್ನೆ ಬಂದಿರೋದು ಒಂದು ಸಾಂಗು ಮಾದೇಶ್ವರ ಅಂತ. ಯಾಕಂದರೆ ಎಲ್ಲ ಕೊರಿಯೋಗ್ರಾಫರ್ಸು ಸಾಂಗ್ಸ್ ಮಾಡ್ಬೋದು. ಮಾದೇಶ್ವರಂ ಬಗ್ಗೆ ಆ ಥರ ಸಾಂಗ್ಸ್ ತುಂಬ ರೇರ್ ಸಿಗೋದು. ಅದು ನನಗೆ ಸಿಕ್ಕಿದೆ, ತುಂಬ ಪುಣ್ಯ ಅನ್ಸುತ್ತೆ ನನಗೆ. ಸೊ ಅದಕ್ಕೆ ನಾನು ಸತೀಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದರಲ್ಲೂ ಅಷ್ಟೇ 4 ಸಾಂಗ್ ಮಾಡಿದ್ದೀನಿ, ಅಷ್ಟೂ ತುಂಬ ಅದ್ಭುತವಾಗಿ ಬಂದಿದೆ. ಒಂಥರ ಅವರು ತುಂಬ ಸಪೋರ್ಟಿವ್. ಪ್ರತಿ ಸಲ ಸಿಗ್ದಾಗ ಹೇಳ್ತಾರೆ, ನಿನ್ಗೇನೋ ಒಂದು ಆಗ್ಬೇಕು ಸಂತು, ನೀನು ಬೆಳಿಬೇಕು, ಈ ಸಿನಿಮಾಯಿಂದ ನಿನ್ಗೊಂದು ಏನೋ ಒಂದು ಆಗುತ್ತೆ, ನೀನು ಎಲ್ಲರ ಥರ ಮೇಲ್ವರೆಗೂ ಬರಬೇಕು, ಯಾಕೆ ನಾವು ಯಾವುದೋ ಊರಿಂದ ಮಾಸ್ಟರ್ನ ಕರ್ಸ್ಬೇಕು, ನಾವು ಯಾಕೆ ಮಾಡಬೇಕು, ನೀನು ಮಾಡು, ನೀನು ಬೆಳಿ ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸತೀಶ್ ಸರ್. ಅದರಲ್ಲೂ ಅಷ್ಟೇ ಸರ್, ಎಲ್ಲರೂ ಒಂದೊಂದು ಸಾಂಗೂ ಒಂದೊಂದು ಬೇರೆ ಬೇರೆ ಜಾನರ್ ಇದೆ. ಇದು ಮಾದೇಶ್ವರ ಬಗ್ಗೆ ಮಾಡಿರೋದು ಒಂದು ಸಾಂಗು. ಒಂದು 100 ಜನ ಕ್ರೌಡ್ ಹಾಕಿ, ಒಂದು 200 ಜನ ಜೂನಿಯರ್ಸು, ನೈಟ್ ಸಾಂಗ್ ಇದು. ಸೊ ತುಂಬ ಅದ್ಭುತವಾಗಿ ಬಂದಿದೆ. ವಿಡಿಯೋ ಸಾಂಗ್ ಬಿಟ್ಟಿಲ್ಲ, ಲಿರಿಕಲ್ ವಿಡಿಯೋ ಬಿಟ್ಟಿದ್ದಾರೆ. ಸೊ ನಾವು ಥಿಯೇಟ್ರಲ್ಲಿ ಆ ವಿಡಿಯೋ ಸಾಂಗ್ ನೋಡಿದಾಗ ನಮಗೆ ಅನ್ಸುತ್ತೆ, ಜುಮ್ ಅನ್ಸುತ್ತೆ, ಅಷ್ಟು ಅದ್ಭುತವಾಗಿ ಬಂದಿದೆ ಸಾಂಗ್ಸ್. ಅದರಲ್ಲೂ ಎಲ್ಲ ಸಾಂಗ್ಸು ಅದ್ಭುತವಾಗಿ ಬಂದಿದೆ. ಸಿನಿಮಾನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಇದೆ. ತುಂಬ ಅಂದರೆ ಒಳ್ಳೆ ಹೊಸ ಕಾನ್ಸೆಪ್ಟ್ ಅದು. ಆ್ಯಕ್ಚುಲಿ ಇಡೀ ಸಿನಿಮಾನೇ ಒಂದು ಹೊಸ ಕಾನ್ಸೆಪ್ಟು, ಚೆನ್ನಾಗಿದೆ ಸರ್. ಎಲ್ಲ ಅವ್ರ ಪ್ರೊಡಕ್ಷನ್ ಆಗಿರ್ಬೋದು, ಅವ್ರ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ ಯು ಹೇಳ್ತೀನಿ. ಓಕೆ, ಇದು ಸತೀಶ್ ನೀನಾಜಮ್ ಅವ್ರದ್ದು ಅಶೋಕ ಸಿನಿಮಾ, ರೈಸಿಂಗ್ ಅಶೋಕ, ಹೊಸ ಕಾನ್ಸೆಪ್ಟ್, ಹೊಸ ಜಾನರ್ ಅಂತ ಹೇಳಿದ್ರಿ. ಸೊ ಏನಾದ್ರು ಒಂದು ಸಣ್ಣ ಹಿಂಟ್ ಕೊಡ್ಬೋದಾ ಫ್ಯಾನ್ಸ್ಗೆ ಯಾವುದು ಅಂತ? ಇಲ್ಲ ಸರ್, ಅದು ನಾನು ಹೇಳೋಕ್ಕಾಗಲ್ಲ. ಓಕೆ, ಒಟ್ಟು ಅವರೇ ನೆಕ್ಸ್ಟ್ ಮೋಸ್ಟ್ಲಿ ರಿವೀಲ್ ಮಾಡ್ಬೋದೇನೋ. ನೆಕ್ಸ್ಟ್ ಟ್ರೈಲರ್ ಏನೋ ಇಟ್ಟಿದ್ದಾರೆ, ಸೊ ಆ ಟೈಮಲ್ಲಿ ರಿವ್ಯೂ ಮಾಡ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.